ಸಚಿವ ಚಲುವನಾರಾಯಣಸ್ವಾಮಿ ಕ್ಷೇತ್ರದಲ್ಲಿ ಹಾಲಿನ ಡೈರಿ ಹಗರಣ. ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಅವರ ತವರು ಕ್ಷೇತ್ರವಾದ ನಾಗಮಂಗಲ ತಾಲೂಕಿನ ಮಲ್ಲೇಗೌಡನಹಳ್ಳಿಯಲ್ಲಿ ರೈತರಿಗೆ ಮಹಾ ಮೋಸ ಎಸಗಿರುವ ಗಂಭೀರ ಪ್ರಕರಣ ಬೆಳಕಿಗೆ ಬಂದಿದೆ. ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಸಿಬ್ಬಂದಿಗಳು ವ್ಯವಸ್ಥಿತವಾಗಿ ರೈತರ ಹಾಲಿನ ಅಳತೆಯಲ್ಲಿ ಕೈ ಚಳಕ ತೋರುತ್ತಿದ್ದಾರೆ ಅಂತ ಸಂತ್ರಸ್ತ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಸಿಕ್ಕಿಬಿದ್ದ ಸಿಬ್ಬಂದಿಗಳ ಕೈಚಳಕ. ಹೊಣಕೆರೆ ಹೋಬಳಿಯ ಮಲ್ಲೇಗೌಡನಹಳ್ಳಿ ಗ್ರಾಮದ ಹಾಲಿನ ಡೈರಿಯಲ್ಲಿ ಕಳೆದ ಹಲವು ದಿನಗಳಿಂದ ಅವ್ಯವಹಾರ ನಡೀತಾ ಇರುವ ಶಂಕೆ ಇತ್ತು. ಬೆಳಗ್ಗೆ ಕೆಬ್ಬೆಕೊಪ್ಪಲು ಗ್ರಾಮದ ರೈತ ಸುರೇಶ್ ಅವರು ಎಂದಿನಂತೆ ಡೈರಿಗೆ ಹಾಲು ತಂದಾಗ ಈ ವಂಚನೆ ಸಾಕ್ಷಿ ಸಮೇತ ಬಯಲಾಗಿದೆ. ರೈತ ಸುರೇಶ್ ತಂದಿದ್ದ ಹಾಲಿನ ನೈಜ ಪ್ರಮಾಣ 54 ಲೀಟರ್. ಆದರೆ ಡೈರಿ ಸಿಬ್ಬಂದಿಗಳು ದಾಖಲೆಯಲ್ಲಿ ನಮೂದಿಸಿದ್ದು ಮಾತ್ರ ಕೇವಲ 47 ಲೀಟರ್. ಒಂದೇ ಬಾರಿಗೆ 8 ಲೀಟರ್ ಹಾಲನ್ನ ಗುಳು ಮಾಡಲು ಯತ್ನಿಸಿದ ಸಿಬ್ಬಂದಿಗಳ ಕಾರ್ಯವನ್ನ ಸುರೇಶ್ ಪ್ರಶ್ನಿಸಿದಾಗ ಸತ್ಯ ಬಯಲಾಗಿದೆ. ಕೇವಲ ಅಳತೆಯಲ್ಲಿ ಮಾತ್ರವಲ್ಲದೆ ಗುಣಮಟ್ಟದ ಹೆಸರಿನಲ್ಲೂ ರೈತರಿಗೆ ದೋಖಾ ಮಾಡಲಾಗ್ತಾ ಇದೆ ಅಂತ ಸ್ಥಳೀಯ ರೈತರು ದೂರಿದ್ದಾರೆ. ಹಾಲು ಗುಣಮಟ್ಟದಿಂದ ಕೂಡಿಲ್ಲ ಎಂಬ ಸುಳ್ಳು ನೆಪ ಹೇಳಿ ರೈತರಿಂದ ಹಾಲು ಸ್ವೀಕರಿಸಲು ನಿರಾಕರಿಸಲಾಗ್ತಾ ಇದೆ. ಡೈರಿ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿಗಳು ಶಾಮೀಲಾಗಿ ರೈತರ ಬೆವರಿನ ಹನಿಗಳಿಗೆ ಬೆಲೆ ಇಲ್ಲದಂತೆ ಮಾಡ್ತಿದ್ದಾರೆ. ಹಾಲಿನ ಡೈರಿ ಆಡಳಿತದಲ್ಲಿ ಭಾರಿ ಪ್ರಮಾಣದ ಆರ್ಥಿಕ ಅವ್ಯವಹಾರ ನಡೆದಿದ್ದು ಕೂಡಲೇ ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಸಮಾಧಾನ ಮಾತಾಡಿದ್ರೆ ನಾನೇ ಎಲ್ಲ ರೆಡಿ ಮಾಡಿಸಿ ಕಳಿಸಿದ್ದೆ. ಸುರೇಶಣ್ಣ ಏನ್ ತೊಂದರೆ ಐತಿ? ಹಾಲಾಗ್ತಾಗ 40 ಲೀಟರ್ ಅಂತ ಹೇಳಿದ್ರು. ನಮ್ದು ಹಾಲು ಜಾಸ್ತಿ ಬರ್ಬೇಕು ಅಂದಾಗ ತಿರ್ಗಾ ಹಾಲು ಅಳಿಸಿದಾಗ ಹೆಚ್ಚಿಗೆ 6 ಲೀಟರ್ ಹೆಚ್ಚಾಗಿ ಬಂತು. ಈ ತರ ಕಳಪೆ ಆದ್ರೆ ನಾವ್ ಎಲ್ಲಿಗೆ ಹೋಗೋದು? ನೀವು ಕೇಳಿದಾಗ ಏನಂದ್ರಣ್ಣ? ಇಲ್ಲ ಕರೆಕ್ಟ್ ಆಗದೆ ಅಂತಂದ್ರು. ತಿರ್ಗಾ ಅಳತೆ ಮಾಡಿ ನಾವು ಮಾಲ್ ವಾಪಸ್ ಕೊಡಿ ಅಂದಾಗ 6 ಲೀಟರ್ ಹೆಚ್ಚಾಗಿ ಬಂತು. ಅದು ಎಷ್ಟು ದಿನದಿಂದ ನಡೀತಾ ಇದ್ರಣ್ಣ? ತೂಕ ಹಾಕೊಂಬಂದೆ ತಿರ್ಗಾ ತೂಕ ಹಾಕೊಂಬಂದು ಈ ಸ್ಕೇಲ್ ತೂಕ ಹಾಕ ಕರೆಕ್ಟ್ ಬಂದಿದೆ. ಯಾವ ಊರಲ್ಲಿ ಆಗ್ತಾ ಇರೋದಿಲ್ಲಣ್ಣ ಹಾಲು? 6 ಲೀಟರ್ ಹೋದ್ರೆ ಇನ್ನೆಷ್ಟು? ಯಾವ ಊರಲ್ಲಣ್ಣ ಹಾಲು ಆಗ್ತಾ ಇರೋದು? ಮಲ್ಲೇಗೌಡನಹಳ್ಳಿ. ಸರಿ ಸರಿ ಅಣ್ಣ. ನಾನು ಇನ್ನೂ ಹೆಚ್ಚಾಗಿ ಹಾಲು ಬರಬೇಕು ಅಂತಂದೆ. ಹಾಲು ಹೆಚ್ಚಾಗಿ ಬರಬೇಕು ಅಂದಾಗ ನಮ್ಗೆ 6 ಲೀಟರ್ ಬೇಕಾಯ್ತು. ಒಂದ್ಸಲ ಎಲ್ಲರೂ ಶೇರ್ ಮಾಡಿ ಆದಷ್ಟು ನಡೆದಿರೋ ಹಗರಣ ತನಿಖೆ ಆಗ್ಲೇಬೇಕು. ಇಲ್ಲಿ ಏನೇನಾಗಿರ್ಬೋದು
ಇದು ನಾಗಮಂಗಲ ತಾಲೂಕು ವಣಕೆರೆ ಹೋಬಳಿ ಮಲ್ಲೇಗೌಡನಹಳ್ಳಿ ಗ್ರಾಮ ಹಾಲು ಉತ್ಪಾದಕರ ಸಹಕಾರ ಸಂಘ. ಇಲ್ಲಿಗೆ ಕೆಬ್ಬೆಕೊಪ್ಪಲು ಮತ್ತು ಕೌಡಳ್ಳಿ ಗ್ರಾಮ ಸೇರ್ಪಡೆಯಾಗುತ್ತೆ. ಇಲ್ಲಿ ಪ್ರತಿನಿತ್ಯ ರೈತರು ಹಾಲು ತಂದಾಕ್ತಾರೆ. ಇಲ್ಲಿ ಆಗಿರೋದೇನು ಅಂದ್ರೆ ಇಲ್ಲಿ ಒಂದು SSPನಿ ಕಾರ್ಡ್ನು ಮಾಡಿಸ್ಕೊಳಕೈತೆ ಇಲ್ಲ ರೈತರುಗಳು. ಹಾಲು ಹಾಕುವಂತವ್ರಿಗೂ ಇನ್ನ SSPನಿ ಕಾರ್ಡ್ಗಳು ಕೊಟ್ಟಿಲ್ಲ. ಇಲ್ಲಿ ಹಗರಣ ಏನ್ ಬಂದಿರೋದು ಅಂದ್ರೆ ಒಬ್ಬ ವ್ಯಕ್ತಿ ನಮ್ಮೂರಿನ ಸುರೇಶ್ KM ಅನ್ನೋ ವ್ಯಕ್ತಿ ಹಾಲು ಹಾಕಿರ್ತಾರೆ. ಅವರು ಮನೇಲೆ ಅಳ್ತಾ ಮಾಡ್ಕೊಂಡು ಹೋಗಿರ್ತಾರೆ. ಯಾಕೋ ಅವ್ರಿಗೆ ಡೌಟ್ ಬಂದು ಎಷ್ಟು ಅಂದ್ರೆ ಅವ್ರದ್ದು 54,800 ಬಂದಿರುತ್ತೆ ಮನೇಲೆ. ಈಗ ಅಲ್ಲಿ ಹೋಗಿ ಹಾಲು ಹಾಕಕ್ ಹೋದಾಗ ಅವ್ರು ಬಂದಿರೋದು ಎಷ್ಟು ಅಂತಂದ್ರೆ 47 ಲೀಟರ್ ಹಾಲು ತೋರಿಸಿದೆ. ಹಾಲು ತೋರಿಸಿದಾಗ ಇವ್ರಿಗೆ ಡೌಟ್ ಬಂದು ಅವ್ರು ಹೇಳ್ತಾರೆ, ಅವ್ರು ಏನಂತ ಹೇಳ್ತಾರೆ, ನಂದಿಲ್ಲ ನಾನು ಜಾಸ್ತಿ ಬರಬೇಕು ಹಾಲು ಅಂತ ಕೇಳಿದಾಗ ಹೆಂಗಪ್ಪ ಬರುತ್ತೆ ನಿಂದು ಅಂತ ಕೇಳಿದಾಗ ಇಲ್ಲ ನಾನು ಪ್ರೆಸ್ಟಿಂದ ಚೆಕ್ ಮಾಡಿ ಅಂದ್ಬಿಟ್ಟು ಸಪರೇಟ್ ತಿರ್ಗ ಸ್ಕೇಲ್ ತರಿಸ್ಬಿಟ್ಟು ಸಪರೇಟ್ ಮಾಡಿಸ್ಬಿಟ್ಟು ತೂಕ ಹಾಕ್ತಾರೆ. ಆಗ 54,800 ಗ್ರಾಮ್ ಬರುತ್ತೆ. ಇದು ಎಲ್ಲಿ ಹೋಗ್ತಾ ಇದೆ ಅಂದ್ರೆ ಪ್ರತಿನಿತ್ಯ ಒಬ್ಬ ರೈತನಲ್ಲಿ ಒಂದು 7 ಲೀಟರ್ ಹೋಗ್ತಾ ಇದೆ ಅಂದ್ರೆ ಬೇರೆ ರೈತರುಗಳು ಈಗ 150-200 ಜನ 1000 ಜನ ಹಾಲು ಹಾಕ್ತಾರೆ. ಆ ಕ್ಲಸ್ಟರ್ಗೆ 3,500 ಲೀಟರ್ ಹಾಲು ಬರುತ್ತೆ. ಇಲ್ಲಿ ಏನ್ ಹಗರಣ ಆಗ್ತಾ ಇದೆ, ಏನ್ ಬಿಡ್ತಾ ಇದೆ, ಇದೊಂದು ಕೂಲಂಕುಷವಾಗಿ ಒಂದು ತನಿಖೆ ನಡೀಬೇಕು. ಇಲ್ಲಿ ಎಲೆಕ್ಷನ್ ಮಾಡಿಲ್ಲ, ಏನು ಮಾಡಿಲ್ಲ. ಕೆಬ್ಬೆಕೊಪ್ಪಲು ಕೌಡಳ್ಳಿ ಗ್ರಾಮ ಅಂತ ಆಯ್ತಲ್ಲ, ಅದನ್ನ ಎಲೆಕ್ಷನ್ ಅಲ್ಲಿ ಅವರು ಶೇರ್ ಇಲ್ಲ ಅನ್ಬಿಟ್ಟು ಹೇಳ್ಬಿಟ್ಟು ತೆಗ್ದಾಕ್ಬಿಟ್ಟಿದ್ದಾರೆ. ಈಗ ಏನ್ ಮಾಡ್ಬೇಕು ಅಂದ್ರೆ ಇದೆಲ್ಲ ಸೂಕ್ತವಾದ ತನಿಖೆ ನಡೀಬೇಕು. ಇದೆಲ್ಲ MD ಅವ್ರಿಗೂ ಎಲ್ಲರಿಗೂ ತಲುಪಬೇಕು. ಮುನ್ಮೂಲ್ ಗೆಜ್ಜಲಗೆರೆ ಅಧ್ಯಕ್ಷರವ್ರು ಅಂತಲ್ಲ, ಅವ್ರಿಗೂ ಇದ ಮಾಹಿತಿಯನ್ನು ತಿಳ್ಸಕ್ ನಾವು ನೋಡ್ತೀವಿ. ನಿಮ್ ಕಡೆಯಿಂದ ಆದಷ್ಟು ಎಲ್ಲ ಶೇರ್ ಮಾಡಿ ಇದು ಎಲ್ಲಾ ಕಡೆಗೂ ತಲುಪಲಿ ಅಂತ ನಾವು ನಿಮ್ಮಲ್ಲಿ ಕೇಳ್ಕೊತೀವಿ. ಇಂತಿ ಕೆಬ್ಬೆಕೊಪ್ಪಲು ಮತ್ತು ಕೌಡಳ್ಳಿ ಗ್ರಾಮಸ್ಥರು ಎಲ್ಲಾರು ಒಕ್ಕೂಟವಾಗಿ ಬಂದು ಕೇಳ್ಕೊಂಡಿದ್ದೀವಿ. ಹೋಗಿ ಕೇಳಿದ್ಕೆ ಅಧ್ಯಕ್ಷರಿಲ್ಲ, ಆಮೇಲೆ ಸದಸ್ಯರು ಬರಬೇಕು, ಅವ್ರು ಬರ್ಬೇಕು, ಇವ್ರು ಬರ್ಬೇಕು ಅಂತ ಬರೀ ಸಬ್ಬು ಬೀಳ್ತಾರೆ. ಈಗ ಅವ್ರ ಖಾತೆಗೆ ದುಡ್ಡು ಹಾಕತಾ ಇದಾರೆ, ಅವ್ರವ್ರು ಸಪರೇಟ್ ಅಕೌಂಟ್ ಮಾಡಿ ದುಡ್ಡು ಹಾಕತಾ ಇದಾರೆ ಅಂತ ಒಂದು ಮಾಹಿತಿ ಐತೆ. ಇದೆಲ್ಲ ಕೂಲಂಕುಷವಾಗಿ ತನಿಖೆ ಆಗ್ಬೇಕು. ಇದೇನೇನು ಹಗರಣ ನಡೆದಿದೆ ಎಲ್ಲ ಸೂಕ್ತ ತನಿಖೆಗೆ ಒಪ್ಪಿಸ್ಬೇಕು ಅಂತ ಹೇಳಿ ನಾವು ಕೇಳ್ಕೊತೀವಿ.